ಮಹಾರಾಜ ಟ್ರೋಫಿಯ ಮತ್ತೊಂದು ಆವೃತ್ತಿ ಈಗ ರೆಡಿಯಾಗಿದೆ. ಮೈಸೂರು ವಾರಿಯರ್ಸ್ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಿದೆ. ಸೊ ಅದಕ್ಕೆ ಎಲ್ಲ ಪ್ಲೇಯರ್ಸ್ಗಳು ರೆಡಿಯಾಗಿದ್ದಾರೆ. ಒನ್ ಆಫ್ ದಿ ಟೀಮ್ನ ಕೀ ಪ್ಲೇಯರ್ ಜೊತೆಗೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥ ಪ್ಲೇಯರ್ ಮನೀಶ್ ಪಾಂಡೆ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಮೈಸೂರು ವಾರಿಯರ್ಸ್ ಹೇಗಿದೆ ತಯಾರಿ? ಸಖತ್ತಾಗಿದೆ. ಆಬ್ವಿಯಸ್ಲಿ ಇದು ಪಾಸ್ಟ್ ವೀಕು ವಿ ಹ್ಯಾವ್ ಕಮ್ ಟು ಮೈಸೂರು 2 weeks ago. Every day almost we are practicing. Everybody is looking good. ಚೆನ್ನಾಗಿ ಕಾಣ್ತಾ the full team. Arjun sir ಮತ್ತು the franchise, all the think tank has done a great job. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್ ಸೆಟ್ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಎನರ್ಜಿ ಚೆನ್ನಾಗಿರುತ್ತೆ. ಐ ಥಿಂಕ್ ಎವ್ರಿಥಿಂಗ್ ಈಸ್ ಆಬ್ವಿಯಸ್ಲಿ ಸೆಟ್. ವಿ ಜಸ್ಟ್ ಹೋಪ್ ಟು ಹ್ಯಾವ್ ಅ ಗ್ರೇಟ್ ಟೂರ್ನಮೆಂಟ್ ಆ್ಯಂಡ್ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ತಲೆಯಲ್ಲಿ ಇಡಬೇಕು ಅಷ್ಟೇ. ಯು ಆರ್ ದಿ ಮೋಸ್ಟ್ ಸೀನಿಯರ್ ಪ್ಲೇಯರ್. ಜೊತೆಗೆ ಈ ಒಂದು ಟೀಮು ಒಂದಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಪ್ಲೇಯರ್ಸ್ ಮತ್ತು ನ್ಯೂ ಪ್ಲೇಯರ್ಸ್ ಯಾವ ರೀತಿ ಕೋಆರ್ಡಿನೇಷನ್ ಇರುತ್ತೆ, ಹೇಗೆ? ಇದು ಸಖತ್ತಾಗಿದೆ. ಆಬ್ವಿಯಸ್ಲಿ ಏನಂದರೆ ದ ಯಂಗ್ಸ್ಟರ್ಸ್ ಆರ್ ವಿಲ್ಲಿಂಗ್ ಟು ಲರ್ನ್. ಸೊ ದೇರ್ ಇಸ್ ನೋ ಸೀನಿಯರ್ ಜೂನಿಯರ್ ಹಿಯರ್. ವಿ ಆಲ್ ಅ ಪಾರ್ಟ್ ಆಫ್ ದ ಸೇಮ್ ಫ್ಯಾಮಿಲಿ, ದ ಮೈಸೂರು ಫ್ಯಾಮಿಲಿ, ಆ್ಯಂಡ್ ದ ಕ್ರಿಕೆಟ್ ರಿಮೇನ್ಸ್ ಫಸ್ಟ್. ಸೊ ಚೆನ್ನಾಗಿದೆ. ಸೊ ಕಮ್ಯುನಿಟಿ ಚೆನ್ನಾಗಿದೆ. ದ ಕೆಮಿಸ್ಟ್ರಿ ಇಸ್ ವೆರಿ ಗುಡ್. So looking to have a good tournament. ಒನ್ ಕ್ವಶನ್ ಸರ್, ಸುಮಾರು ವರ್ಷಗಳಿಂದ IPL ಅಲ್ಲಿ 18 ಇಯರ್ಸ್ ಆಡೋವಂಥದ್ದು ಒಂದು ಬೇರೆ ವಿಚಾರ. ಮತ್ತು ನೀವೊಬ್ಬ ಸ್ಟೈಲಿಶ್ ಮತ್ತು ಫಿಟ್ನೆಸ್, ನಿಮ್ಮ ಒಂದು ಕೆರಿಯರ್ ಗ್ರಾಫನ್ನು ನೋಡ್ತಿದ್ರೆ ಎಲ್ಲೊಂದು ಕಡೆ ಅಂದ್ಕೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂತ ಅನಿಸುತ್ತಾ, ಹೇಗೆ ಅಂತ? ಅಣ್ಣ, ಕೆನ್ ವಿ ಸ್ಟಿಕ್ ಟು ಮೈಸೂರು ವಾರಿಯರ್ಸ್ ಆ್ಯಂಡ್ KPL ಪ್ಲೀಸ್, ಮಹಾರಾಜ ಪ್ಲೀಸ್, ಆ ಥರ ಮಾಡೋದು. ಈ ಒಂದು ಟ್ರೋಫಿ ವಿಚಾರವಾಗಿ ಯಾವ ರೀತಿ ಎಷ್ಟೊಂದು ತಯಾರಿದೆ, ಮತ್ತು ಲಾಸ್ಟ್ ಟೈಮ್ ಆಲ್ರೆಡಿ ವಿನ್ ಆಗಿದೆ, ಈ ಒಂದು ಟ್ರೋಫಿ ತೊಗೊಂಡಿದ್ದಾರೆ. ಈ ಬಾರಿ ಎಷ್ಟು ಕಾನ್ಫಿಡೆಂಟ್ ಇದೆ ಅಂತ ಸರ್? ಆಬ್ವಿಯಸ್ಲಿ ಗ್ರೇಟ್ ಟು ಹ್ಯಾವ್ ದ ಟೂರ್ನಮೆಂಟ್ ಟ್ರೋಫಿ ಲಾಸ್ಟ್ ಇಯರ್. ಅದು ಸಖತ್ತಾಗಿರುತ್ತೆ. ನಮಗೆ ಮೆಂಟಲ್ ಮತ್ತು ಒಂದು ಅಡ್ವಾಂಟೇಜ್ ಥರ ಇದೆ. ಸೊ ಯಾವ ರೀತಿ ನಾವು ಹೌ ವಿ ಟೇಕ್ ದಿಸ್ ಫಾರ್ವರ್ಡ್ ಇಸ್ ಗೋನ್ ಬಿ ವೆರಿ ಇಂಪಾರ್ಟೆಂಟ್. And as I said, the whole team is looking really good, and we have had a great practice also. So ಒಳ್ಳೆ ಕ್ರಿಕೆಟ್ ಆಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ಆ್ಯಂಡ್ ಡೆಫಿನೆಟ್ಲಿ ಅದು ಮಾಡ್ತೀವಿ. ಮತ್ತೊಂದು ಪ್ರತಿ ಬಾರಿನೂ ಕೂಡ KCL ನಡೀತಿತ್ತು, ಚಿನ್ನಸ್ವಾಮಿಲಿ ನಡೀತಿತ್ತು. ಈ ಸತಿ ಮೈಸೂರಿಗೆ ಶಿಫ್ಟ್ ಆಗಿದೆ ಮತ್ತು ಕ್ಲೋಸ್ ಡೋರಲ್ಲಿ ನಡೀತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? Obviously, see, it will be little bit of a loss where the fans can't come and watch the game, because we love to do some things for the fans as well, but this time it will be closed. But I'm pretty sure people will be watching on TV. But one thing very happy about is that the tournament is happening. It's going to happen in Mysore, and one there's a in type one ನಮಗೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಥರ ಇರುತ್ತೆ, ಬಿಕಾಸ್ ಇಟ್ಸ್ ಮೈಸೂರು. So it's a good feeling, but I'm happy that tournament's happening, and a lot of us will get the opportunity to play cricket and make a mark in this tournament. ಫ್ಯಾನ್ಸ್ ಅಂದರೆ ಕ್ರಿಕೆಟರ್ಸ್, ಅದರಲ್ಲೂ ಕೂಡ ನಾವು ಕನ್ನಡ ಕ್ರಿಕೆಟರ್ಸ್, ಕನ್ನಡ ಭಾಷೆದು ಅಂತ ಅದೊಂದು ಸ್ವಲ್ಪ ಟಚ್ ಆಗುತ್ತೆ. ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಆಬ್ವಿಯಸ್ಲಿ ಫ್ಯಾನ್ಸ್ ಸಖತ್ ಇಂಪಾರ್ಟೆಂಟ್ ಇದ್ದಾರೆ ನಮಗೆ. ವಿ ಪ್ಲೇ ಫಾರ್ ದ ಫ್ಯಾನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್, ಬಿಕಾಸ್ ದೇ ಕಮ್, ದೇ ಲವ್ ಟು ಸಪೋರ್ಟ್ ಆರ್ ಟೀಮ್, ದೇ ಲವ್ ಟು ಸಪೋರ್ಟ್ ದ ಕ್ರಿಕೆಟರ್ಸ್ ದಟ್ ದೇ ಲವ್ ಟು ವಾಚ್. ಸೊ ಒಳ್ಳೆ ಫೀಲಿಂಗ್ ಇದೆ. ಡೆಫಿನೆಟ್ಲಿ ವಿಲ್ ಮಿಸ್ ದ ಫ್ಯಾನ್ಸ್ ಆನ್ ದ ಗ್ರೌಂಡ್, ಬಟ್ ಐ ರಿಯಲಿ ವಿಶ್ ದಟ್ you keep our support, you keep supporting us with your whole heart, and we'll give you performances to cherish for forever. Thank you. ಇದಿಷ್ಟು ಮನೀಶ್ ಪಾಂಡೆ ಅವ್ರ ಮಾತು. ಅಂದರೆ ಬೆಂಗಳೂರಿನಲ್ಲಿ ನಡೀತಿದ್ದಂತಹ ಒಂದು ಮ್ಯಾಚ್ ಮತ್ತು ಈ ಮೈಸೂರಿನಲ್ಲಿ ನಡೀತಿದೆ. ಫ್ಯಾನ್ಸ್ನ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಜೊತೆಗೆ ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು, ಎಲ್ಲ ರೀತಿಯಾದಂಥ ತಯಾರಿ ಮತ್ತು ಟೀಮ್ ಕೋಆರ್ಡಿನೇಷನ್ ನಡೀತಿದೆ ಅಂತ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಾರಾಜ ಟ್ರೋಫಿಯ ಮತ್ತೊಂದು ಆವೃತ್ತಿ ಈಗ ರೆಡಿಯಾಗಿದೆ. ಮೈಸೂರು ವಾರಿಯರ್ಸ್ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಿದೆ. ಸೊ ಅದಕ್ಕೆ ಎಲ್ಲ ಪ್ಲೇಯರ್ಸ್ಗಳು ರೆಡಿಯಾಗಿದ್ದಾರೆ. ಒನ್ ಆಫ್ ದಿ ಟೀಮ್ನ ಕೀ ಪ್ಲೇಯರ್ ಜೊತೆಗೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥ ಪ್ಲೇಯರ್ ಮನೀಶ್ ಪಾಂಡೆ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಮೈಸೂರು ವಾರಿಯರ್ಸ್ ಹೇಗಿದೆ ತಯಾರಿ? ಸಖತ್ತಾಗಿದೆ. ಆಬ್ವಿಯಸ್ಲಿ ಇದು ಪಾಸ್ಟ್ ವೀಕು ವಿ ಹ್ಯಾವ್ ಕಮ್ ಟು ಮೈಸೂರು 2 weeks ago. Every day almost we are practicing. Everybody is looking good. ಚೆನ್ನಾಗಿ ಕಾಣ್ತಾ the full team. Arjun sir ಮತ್ತು the franchise, all the think tank has done a great job. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್ ಸೆಟ್ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಎನರ್ಜಿ ಚೆನ್ನಾಗಿರುತ್ತೆ. ಐ ಥಿಂಕ್ ಎವ್ರಿಥಿಂಗ್ ಈಸ್ ಆಬ್ವಿಯಸ್ಲಿ ಸೆಟ್. ವಿ ಜಸ್ಟ್ ಹೋಪ್ ಟು ಹ್ಯಾವ್ ಅ ಗ್ರೇಟ್ ಟೂರ್ನಮೆಂಟ್, ಆ್ಯಂಡ್ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ತಲೆಯಲ್ಲಿ ಇಡಬೇಕು ಅಷ್ಟೇ. ಯು ಆರ್ ದಿ ಮೋಸ್ಟ್ ಸೀನಿಯರ್ ಪ್ಲೇಯರ್. ಜೊತೆಗೆ ಈ ಒಂದು ಟೀಮು ಒಂದಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಪ್ಲೇಯರ್ಸ್ ಮತ್ತು ನ್ಯೂ ಪ್ಲೇಯರ್ಸ್ ಯಾವ ರೀತಿ ಕೋಆರ್ಡಿನೇಷನ್ ಇರುತ್ತೆ, ಹೇಗೆ? ಇದು ಸಖತ್ತಾಗಿದೆ. ಆಬ್ವಿಯಸ್ಲಿ ಏನಂದರೆ ದ ಯಂಗ್ಸ್ಟರ್ಸ್ ಆರ್ ವಿಲ್ಲಿಂಗ್ ಟು ಲರ್ನ್. ಸೊ ದೇರ್ ಇಸ್ ನೋ ಸೀನಿಯರ್ ಜೂನಿಯರ್ ಹಿಯರ್. ವಿ ಆಲ್ ಅ ಪಾರ್ಟ್ ಆಫ್ ದ ಸೇಮ್ ಫ್ಯಾಮಿಲಿ, ದ ಮೈಸೂರು ಫ್ಯಾಮಿಲಿ, ಆ್ಯಂಡ್
you know, the cricket remains first. So ಚೆನ್ನಾಗಿದೆ. ಸೊ ಕಮ್ರಾಟಿ ಚೆನ್ನಾಗಿದೆ. ದ ಕೆಮಿಸ್ಟ್ರಿ ಇಸ್ ವೆರಿ ಗುಡ್. ಸೊ ಲುಕಿಂಗ್ ಟು ಹ್ಯಾವ್ ಅ ಗುಡ್ ಟೂರ್ನಮೆಂಟ್. ಒನ್ ಕ್ವಶನ್ ಸರ್, ಸುಮಾರು ವರ್ಷಗಳಿಂದ ಐ ಪಿ ಎಲ್ಲಲ್ಲಿ 18 ಇಯರ್ಸ್ ಆಡೋವಂಥದ್ದು ಒಂದು ಬೇರೆ ವಿಚಾರ. ಮತ್ತು ನೀವೊಬ್ಬ ಸ್ಟೈಲಿಶ್ ಮತ್ತು ಫಿಟ್ನೆಸ್, ನಿಮ್ಮ ಒಂದು ಕೆರಿಯರ್ ಗ್ರಾಫನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಅಂದ್ಕೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂತ ಅನಿಸುತ್ತಾ, ಹೇಗೆ ಅಂತ? ಅಣ್ಣ, ಕೆನ್ ವಿ ಸ್ಟಿಕ್ ಟು ಮೈಸೂರು ವಾರಿಯರ್ಸ್ ಆ್ಯಂಡ್ KPL ಪ್ಲೀಸ್, ಮಹಾರಾಜ ಪ್ಲೀಸ್, ಆ ಥರ ಮಾಡೋದು. ಈ ಒಂದು ಟ್ರೋಫಿ ವಿಚಾರವಾಗಿ ಯಾವ ರೀತಿ ಎಷ್ಟೊಂದು ತಯಾರಿದೆ, ಮತ್ತು ಲಾಸ್ಟ್ ಟೈಮ್ ಆಲ್ರೆಡಿ ವಿನ್ ಆಗಿದೆ, ಈ ಒಂದು ಟ್ರೋಫಿ ತೊಗೊಂಡಿದ್ದಾರೆ. ಈ ಬಾರಿ ಎಷ್ಟು ಕಾನ್ಫಿಡೆಂಟ್ ಇದೆ ಅಂತ ಸರ್? ಆಬ್ವಿಯಸ್ಲಿ ಗ್ರೇಟ್ ಟು ಹ್ಯಾವ್ ದ ಟೂರ್ನಮೆಂಟ್ ಟ್ರೋಫಿ ಲಾಸ್ಟ್ ಇಯರ್. ಅದು ಸಖತ್ತಾಗಿರುತ್ತೆ. ನಮಗೆ ಮೆಂಟಲ್ ಮತ್ತು ಒಂದು ಅಡ್ವಾಂಟೇಜ್ ಥರ ಇದೆ. ಸೊ ಯಾವ ರೀತಿ ನಾವು ಹೌ ವಿ ಟೇಕ್ ದಿಸ್ ಫಾರ್ವರ್ಡ್ ಇಸ್ ಗೋನ್ ಬಿ ವೆರಿ ಇಂಪಾರ್ಟೆಂಟ್. And as I said, the whole team is looking really good, and we have had a great practice also. So ಒಳ್ಳೆ ಕ್ರಿಕೆಟ್ ಆಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ಆ್ಯಂಡ್ ಡೆಫಿನೆಟ್ಲಿ ಅದು ಮಾಡ್ತೀವಿ. ಮತ್ತೊಂದು ಪ್ರತಿ ಬಾರಿನೂ ಕೂಡ KCL ನಡೀತಿತ್ತು, ಚಿನ್ನಸ್ವಾಮಿಲಿ ನಡೀತಿತ್ತು. ಈ ಸತಿ ಮೈಸೂರಿಗೆ ಶಿಫ್ಟ್ ಆಗಿದೆ ಮತ್ತು ಕ್ಲೋಸ್ ಡೋರಲ್ಲಿ ನಡೀತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? Obviously, see, it will be little bit of a loss where the fans can't come and watch the game, because we love to do some things for the fans as well, but this time it will be closed. But I'm pretty sure people will be watching on TV. But one thing very happy about is that the tournament is happening. It's going to happen in Mysore, and one there's a in type one ನಮಗೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಥರ ಇರುತ್ತೆ, because it's Mysuru. So it's a good feeling, but I'm happy that tournament's happening, and a lot of us will get the opportunity to play cricket and make a mark in this tournament. ಫ್ಯಾನ್ಸ್ ಸರ್, ಫ್ಯಾನ್ಸ್ ಅಂದರೆ ಕ್ರಿಕೆಟರ್ಸ್, ಅದರಲ್ಲೂ ಕೂಡ ನಾವು ಕನ್ನಡ ಕ್ರಿಕೆಟರ್ಸ್, ಕನ್ನಡ ಭಾಷೆದು ಅಂತ ಅದೊಂದು ಸ್ವಲ್ಪ ಟಚ್ ಆಗುತ್ತೆ. ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? Obviously, fans ಸಖತ್ ಇಂಪಾರ್ಟೆಂಟ್ ಇದ್ದಾರೆ ನಮಗೆ. We play for the fans, most of the times, because they come, they love to support our team, they love to support the cricketers that they love to watch. So ಒಳ್ಳೆ ಫೀಲಿಂಗ್ ಇದೆ. Definitely we will miss the fans on the ground, but I really wish that you keep our support, you keep supporting us with your whole heart, and we'll give you performances to cherish for forever. Thank you. ಇದಿಷ್ಟು ಮನೀಶ್ ಪಾಂಡೆ ಅವರ ಮಾತು. ಅಂದರೆ ಬೆಂಗಳೂರಿನಲ್ಲಿ ನಡೀತಿದ್ದಂತಹ ಒಂದು ಮ್ಯಾಚ್ ಮತ್ತು ಈ ಮೈಸೂರಿನಲ್ಲಿ ನಡೀತಿದೆ. ಫ್ಯಾನ್ಸ್ನ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಜೊತೆಗೆ ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು, ಎಲ್ಲ ರೀತಿಯಾದಂಥ ತಯಾರಿ ಮತ್ತು ಟೀಮ್ ಕೋಆರ್ಡಿನೇಷನ್ ನಡೀತಿದೆ ಅಂತ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಾರಾಜ ಟ್ರೋಫಿಯ ಮತ್ತೊಂದು ಆವೃತ್ತಿ ಈಗ ರೆಡಿಯಾಗಿದೆ. ಮೈಸೂರು ವಾರಿಯರ್ಸ್ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಿದೆ. ಸದ್ಯಕ್ಕೆ ಎಲ್ಲ ಪ್ಲೇಯರ್ಸ್ಗಳು ರೆಡಿಯಾಗಿದ್ದಾರೆ. ಒನ್ ಆಫ್ ದಿ ಟೀಮ್ನ ಕೀ ಪ್ಲೇಯರ್, ಜೊತೆಗೆ ಸಾಕಷ್ಟು ಹೆಸರುವಾಸಿಯಾಗಿರುವಂಥ ಪ್ಲೇಯರ್ ಮನೀಶ್ ಪಾಂಡೆ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಮೈಸೂರು ವಾರಿಯರ್ಸ್ ಹೇಗಿದೆ ತಯಾರಿ? ಸಖತ್ತಾಗಿದೆ. ಆಬ್ವಿಯಸ್ಲಿ ಇದು ಪಾಸ್ಟ್ ವೀಕು ವಿ ಹ್ಯಾವ್ ಕಮ್ ಟು ಮೈಸೂರು 2 weeks ago. Every day almost we are practicing. Everybody is looking good. ಚೆನ್ನಾಗಿ ಕಾಣ್ತಾ the full team, ಅರ್ಜುನ್ ಸರ್ ಮತ್ತು the franchise, all the think tank has done a great job. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್ ಸೆಟ್ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಎನರ್ಜಿ ಚೆನ್ನಾಗಿರುತ್ತೆ. ಐ ಥಿಂಕ್ ಎವ್ರಿಥಿಂಗ್ ಈಸ್ ಆಬ್ವಿಯಸ್ಲಿ ಸೆಟ್. ವಿ ಜಸ್ಟ್ ಹೋಪ್ ಟು ಹ್ಯಾವ್ ಅ ಗ್ರೇಟ್ ಟೂರ್ನಮೆಂಟ್, ಆ್ಯಂಡ್ ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ತಲೆಯಲ್ಲಿ ಇಡಬೇಕು ಅಷ್ಟೇ. ಯು ಆರ್ ದಿ ಮೋಸ್ಟ್ ಸೀನಿಯರ್ ಪ್ಲೇಯರ್. ಜೊತೆಗೆ ಈ ಒಂದು ಟೀಮು ಒಂದಷ್ಟು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸು ಮತ್ತು ನ್ಯೂ ಪ್ಲೇಯರ್ಸ್, ಯಾವ ರೀತಿ ಕೋಆರ್ಡಿನೇಷನ್ ಇರುತ್ತೆ, ಹೇಗೆ? ಇದು ಸಖತ್ತಾಗಿದೆ. ಆಬ್ವಿಯಸ್ಲಿ ಏನಂದರೆ ದ ಯಂಗ್ಸ್ಟರ್ಸ್ ಆರ್ ವಿಲ್ಲಿಂಗ್ ಟು ಲರ್ನ್. So there is no senior junior here. We all are part of the same family, the Mysore family, and the cricket remains first. So ಚೆನ್ನಾಗಿದೆ. ಸೊ ಕಮ್ರಾಟಿ ಚೆನ್ನಾಗಿದೆ. ದ ಕೆಮಿಸ್ಟ್ರಿ ಇಸ್ ವೆರಿ ಗುಡ್. ಸೊ ಲುಕಿಂಗ್ ಟು ಹ್ಯಾವ್ ಅ ಗುಡ್ ಟೂರ್ನಮೆಂಟ್. ಒನ್ ಕ್ವಶನ್ ಸರ್, ಸುಮಾರು ವರ್ಷಗಳಿಂದ IPL ಅಲ್ಲಿ 18 ಇಯರ್ಸ್ ಆಡೋವಂಥದ್ದು ಒಂದು ಬೇರೆ ವಿಚಾರ. ಮತ್ತು ನೀವೊಬ್ಬ ಸ್ಟೈಲಿಶ್ ಮತ್ತು ಫಿಟ್ನೆಸ್, ನಿಮ್ಮ ಒಂದು ಕೆರಿಯರ್ ಗ್ರಾಫನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಅಂದ್ಕೊಂಡಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂತ ಅನಿಸುತ್ತಾ, ಹೇಗೆ ಅಂತ? ಅಣ್ಣ, ಕೆನ್ ವಿ ಸ್ಟಿಕ್ ಟು ಮೈಸೂರು ವಾರಿಯರ್ಸ್ ಆ್ಯಂಡ್ KPL ಪ್ಲೀಸ್, ಮಹಾರಾಜ ಪ್ಲೀಸ್, ಆ ಥರ ಮಾಡೋದು. ಈ ಒಂದು ಟ್ರೋಫಿ ವಿಚಾರವಾಗಿ ಯಾವ ರೀತಿ ಎಷ್ಟೊಂದು ತಯಾರಿದೆ, ಮತ್ತು ಲಾಸ್ಟ್ ಟೈಮ್ ಆಲ್ರೆಡಿ ವಿನ್ ಆಗಿದೆ, ಈ ಒಂದು ಟ್ರೋಫಿ ತೊಗೊಂಡಿದ್ದಾರೆ. ಈ ಬಾರಿ ಎಷ್ಟು ಕಾನ್ಫಿಡೆಂಟ್ ಇದೆ ಅಂತ ಸರ್? ಆಬ್ವಿಯಸ್ಲಿ ಗ್ರೇಟ್ ಟು ಹ್ಯಾವ್ ದ ಟೂರ್ನಮೆಂಟ್ ಟ್ರೋಫಿ ಲಾಸ್ಟ್ ಇಯರ್. ಅದು ಸಖತ್ತಾಗಿರುತ್ತೆ. ನಮಗೆ ಮೆಂಟಲ್ ಮತ್ತು ಒಂದು ಅಡ್ವಾಂಟೇಜ್ ಥರ ಇದೆ. ಸೊ ಯಾವ ರೀತಿ ನಾವು ಹೌ ವಿ ಟೇಕ್ ದಿಸ್ ಫಾರ್ವರ್ಡ್ ಇಸ್ ಗೋನ್ ಬಿ ವೆರಿ ಇಂಪಾರ್ಟೆಂಟ್. And as I said, the whole team is looking really good, and we have had a great practice also. So
ಒಳ್ಳೆ ಕ್ರಿಕೆಟ್ ಆಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಆ್ಯಂಡ್ ಡೆಫಿನೆಟ್ಲಿ ಅದು ಮಾಡ್ತೀವಿ. ಮತ್ತೊಂದು ಪ್ರತಿ ಬಾರಿನೂ ಕೂಡ KCL ನಡೀತಿತ್ತು, ಚಿನ್ನಸ್ವಾಮಿಲಿ ನಡೀತಿತ್ತು. ಈ ಸತಿ ಮೈಸೂರಿಗೆ ಶಿಫ್ಟ್ ಆಗಿದೆ ಮತ್ತು ಕ್ಲೋಸ್ ಡೋರಲ್ಲಿ ನಡೀತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? Obviously, see, it will be little bit of a loss where the fans can't come and watch the game because we love to do some things for the fans as well. But this time it will be closed. But I'm pretty sure people will be watching on TV. But one thing very happy about is that the tournament is happening. It's going to happen in Mysore, and one there's a in type one ನಮಗೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಥರ ಇರುತ್ತೆ ಬಿಕಾಸ್ ಇಟ್ಸ್ ಮೈಸೂರು. So it's a good feeling, but I'm happy that tournament's happening and a lot of us will get the opportunity to play cricket and make a mark in this tournament. ಫ್ಯಾನ್ಸ್ ಸರ್, ಫ್ಯಾನ್ಸ್ ಅಂದರೆ ಕ್ರಿಕೆಟರ್ಸ್, ಅದರಲ್ಲೂ ಕೂಡ ನಾವು ಕನ್ನಡ ಕ್ರಿಕೆಟರ್ಸ್, ಕನ್ನಡ ಭಾಷೆದು ಅಂತ ಅದೊಂದು ಸ್ವಲ್ಪ ಟಚ್ ಆಗುತ್ತೆ. ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? Obviously fans ಸಖತ್ ಇಂಪಾರ್ಟೆಂಟ್ ಇದ್ದಾರೆ ನಮಗೆ. We play for the fans most of the times because they come, they love to support our team, they love to support the cricketers that they love to watch. So ಒಳ್ಳೆ ಫೀಲಿಂಗ್ ಇದೆ. Definitely we will miss the fans on the ground, but I really wish that you keep our support, you keep supporting us with your whole heart, and we'll give you performances to cherish for forever. Thank you. ಇದಿಷ್ಟು ಮನೀಶ್ ಪಾಂಡೆ ಅವರ ಮಾತು. ಅಂದರೆ ಬೆಂಗಳೂರಿನಲ್ಲಿ ನಡೀತಿದ್ದಂತಹ ಒಂದು ಮ್ಯಾಚ್ ಮತ್ತು ಈ ಮೈಸೂರಿನಲ್ಲಿ ನಡೀತಿದೆ. ಫ್ಯಾನ್ಸ್ನ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಜೊತೆಗೆ ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು, ಎಲ್ಲ ರೀತಿಯಾದಂಥ ತಯಾರಿ ಮತ್ತು ಟೀಮ್ ಕೋಆರ್ಡಿನೇಷನ್ ನಡೀತಿದೆ ಅಂತ ಹೇಳ್ತಿರೋವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.